ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು BCA ಕೋರ್ಸ್ ಅಂದರೆ ಏನು, ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ವಾಟ್ ಈಸ್ BCA ಆ್ಯಂಡ್ ಓವರ್ ಆಲ್ ಡೀಟೇಲ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಅಬೌಟ್ BCA ಕೋರ್ಸ್. BCA ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇದು 3 ವರ್ಷದ ಡಿಗ್ರಿಯಾಗಿದ್ದು BCA ಕೋರ್ಸ್ ಇನ್ಕ್ಲೂಡ್ಸ್ software, technology, assignments, programming languages, practical knowledge, high internship. ಎಸ್, ಹೌದು. BCA ಕೋರ್ಸ್ನಲ್ಲಿ ಒಳಗೊಂಡಿರುವ ಅಂಶಗಳು ಸಾಫ್ಟ್ವೇರ್, ಟೆಕ್ನಾಲಜಿ, ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಬೈ ಎ ಪ್ರಾಕ್ಟಿಕಲ್ ನಾಲೆಡ್ಜ್, ಹೈ ಇಂಟರ್ನ್ಶಿಪ್ ಫೆಸಿಲಿಟೀಸ್, ಪ್ಲೇಸ್ಮೆಂಟ್ ಆ್ಯಂಡ್ ಪ್ಯಾಕೇಜ್. ಇದರಲ್ಲಿ ಮುಖ್ಯವಾಗಿ CGPA ಮತ್ತು SGPAಯನ್ನು ಮೇಂಟೈನ್ ಮಾಡಬೇಕಾಗುತ್ತದೆ. ಇದರಲ್ಲಿ ಒಂದೊಂದಾಗಿ ಒಂದೊಂದು ಅಂಶಗಳನ್ನು ಅರ್ಥ ಮಾಡ್ಕೊತಾ ಹೋಗೋಣ. BCA ಕೋರ್ಸ್ನಲ್ಲಿ ಮೊದಲನೇದಾಗಿ ಸಾಫ್ಟ್ವೇರ್ ಬಗ್ಗೆ ಅವೇರ್ನೆಸ್ ಇರಬೇಕಾಗತ್ತೆ. ಟುಡೇಸ್ ವರ್ಲ್ಡ್ ಯಾವುದ್ರ ಮೇಲೆ ನಿಂತಿದೆ ಅಂತ ಸಾಫ್ಟ್ವೇರ್ ಬಗ್ಗೆ ಅವೇರ್ನೆಸ್ ನಿಮಗೆ ಇರಬೇಕಾಗತ್ತೆ. ಅದನ್ನು ಈ BCA ಕೋರ್ಸ್ನಲ್ಲಿ ಹೇಳ್ಕೊಡ್ತಾರೆ. ಸೆಕೆಂಡ್ ಪಾಯಿಂಟ್, ಟೆಕ್ನಾಲಜಿ. ಟುಡೇಸ್ ವರ್ಲ್ಡ್ ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರೆದಿದೆ ಅದು ಅವೇರ್ನೆಸ್ ನಿಮಗೆ ಇರಬೇಕಾಗತ್ತೆ. ಅದನ್ನು ಇಲ್ಲಿ BCA ಕೋರ್ಸ್ 3 ಇಯರ್ಸಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ನ್ಯೂ ಟೆಕ್ನಾಲಜೀಸ್ ಮತ್ತು ನ್ಯೂ ಅಡಾಪ್ಟೇಷನ್ಸ್ ಆಫ್ ರೋಬೋಟಿಕ್ಸ್ ಎಲ್ಲ ನೀವು ಇಲ್ಲಿ ಹೊಸ ಟೆಕ್ನಾಲಜಿಗಳನ್ನ ಇಲ್ಲಿ ಕಲಿತಾ ಹೋಗ್ತೀರಾ 3 ಇಯರ್ಸಲ್ಲಿ. ಥರ್ಡ್ ಪಾಯಿಂಟ್, ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ಇದನ್ನು ಕ್ಲಾಸಲ್ಲಿ ಕೊಡೋ ಪ್ರಾಜೆಕ್ಟ್ ಮತ್ತು ಅಸೈನ್ಮೆಂಟ್ನ ನೀವು ಸರಿಯಾಗಿ ಮಾಡಬೇಕು. ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಕರೆಕ್ಟಾಗಿ ಮಾಡಬೇಕು. ನೀವು ಮಾಡಿರೋ ಪ್ರಾಜೆಕ್ಟ್ಸ್ ಮತ್ತು ಅಸೈನ್ಮೆಂಟ್ಸ್ಗಳು ನಿಮ್ಮ ಜಾಬಿಗೆ ಕನ್ಸಿಡರ್ ಮಾಡಿದಾಗ ರೆಸ್ಯೂಮೆಯಲ್ಲಿ ಅಡಾಪ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಸೀರಿಯಸ್ಸಾಗಿ ಮಾಡಬೇಕು. ಲೆಟ್ಸ್ ಟಾಕ್ ಅಬೌಟ್ ಫೋರ್ತ್ ಪಾಯಿಂಟ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಅಂದರೆ ನೀವು ಆಲ್ರೆಡಿ ಕಲ್ತಿರ್ತೀರ ಸೆಕೆಂಡ್ PUCನಲ್ಲಿ ಯಾವುದಾದ್ರು ಒಂದು ಲ್ಯಾಂಗ್ವೇಜ್, C ಆಗಿರ್ಬೋದು, C++ ಆಗಿರ್ಬೋದು, ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನೀವು ಕಲ್ತಿರ್ತೀರ ಅಲ್ಲಿ. ಆದರೆ BCAಯಲ್ಲಿ ನಿಮಗೆ ಓವರ್ ಆಲ್ ಲ್ಯಾಂಗ್ವೇಜಸ್ನ ಕಲಿಸಲಾಗುತ್ತೆ. C++, ಜಾವಾ, ಪೈಥಾನ್, SQL, HTML, .NET, Kotlin, ಎಕ್ಸೆಟ್ರಾ ಯಾವುದಾದ್ರೂ ಆಗಿರ್ಬೋದು. ಈ ಲ್ಯಾಂಗ್ವೇಜಸ್ನ ನೀವು ಕಂಪ್ಲೀಟ್ ಸೀರಿಯಸ್ಸಾಗಿ ಕಲೀಲೇಬೇಕಾಗತ್ತೆ. ಇದೇ ಲ್ಯಾಂಗ್ವೇಜಸ್ ನಿಮಗೆ ಮುಂದೆ ಸಾಫ್ಟ್ವೇರ್ ಟೆಕ್ಕಲ್ಲಿ ವರ್ಕ್ ಮಾಡಬೇಕಾದ್ರೆ ಫುಲ್ ಹೆಲ್ಪ್ ಆಗುತ್ತೆ. ನಿಮಗೆ ಸೆಮ್ ವೈಸಲ್ಲಿ ಒಂದೊಂದು ಲ್ಯಾಂಗ್ವೇಜಸ್ನ ಇಂಟ್ರಡ್ಯೂಸ್ ಮಾಡಲಾಗುತ್ತೆ, ಹೇಳ್ಕೊಡ್ಲಾಗುತ್ತೆ. ಬೇಕಾದರೆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ನಾನು ವೀಡಿಯೋಸ್ನ ಮಾಡಾಕ್ತೀನಿ ಒಂದೊಂದೇ. C++, ಜಾವಾ, ಪೈಥಾನ್, ಎಕ್ಸೆಟ್ರಾ ಕಮೆಂಟ್ ಮಾಡಿ ಮಾಡಾಕ್ತೀನಿ ಪಕ್ಕಾ. ವಿತ್ ಫೋರ್ತ್ ಪಾಯಿಂಟ್, ಬೈ ಎ ಪ್ರಾಕ್ಟಿಕಲ್ ನಾಲೆಡ್ಜ್. ನೀವು ಕಲ್ತಿರೋ ಸಂಪೂರ್ಣವಾದ C++, ಜಾವಾ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಪರ್ಟಿಕ್ಯುಲರ್ ಲ್ಯಾಬ್ಸ್ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ISMಲ್ಲಿ. ಮತ್ತು ಅದಕ್ಕೂ ಎಕ್ಸಾಮ್ಸ್ ಇರುತ್ತೆ, ಇಂಟರ್ನಲ್ಸ್, ಲ್ಯಾಬ್ ಇಂಟರ್ನಲ್ಸ್, ಎಕ್ಸೆಟ್ರಾ ಎಲ್ಲ ಇರುತ್ತೆ. ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಸೀರಿಯಸ್ಸಾಗಿ ಫಾಲೋ ಮಾಡಬೇಕು. ಅದನ್ನು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿ ಕ್ಲಾಸಲ್ಲೇ ಮಾಡಿ ಹೇಳಲಾಗುತ್ತದೆ. ಅದನ್ನು ನೀವು ಫಾಲೋ ಮಾಡ್ಕೊತಾ ಹೋಗಬೇಕಾಗತ್ತೆ. ನಿಮ್ಮ BCA 4th ಸೆಮ್ ತನಕ ನಿಮ್ಮ ಪರ್ಟಿಕ್ಯುಲರ್ ಒಂದೊಂದು ಲ್ಯಾಂಗ್ವೇಜ್ ಒಂದೊಂದು ಸೆಮಿಸ್ಟರ್ಗೆ ಇಡಲಾಗುತ್ತೆ. 5th ಸೆಮಿಸ್ಟರ್ಗೆ ಕಾಲಿಟ್ಟಾಗ ನೀವು ಪಾಯಿಂಟ್ 5 ಇಂಟರ್ನ್ಶಿಪ್ ಫೆಸಿಲಿಟಿ. ಇದು ಒಂದೊಂದು ಕಾಲೇಜ್ಗಳಲ್ಲಿ ಇರುತ್ತೆ, ಒಂದೊಂದು ಕಾಲೇಜ್ಗಳಲ್ಲಿ ಇರಲ್ಲ. ಇದು ಪೇಯ್ಡ್ ಆದರೂ ಆಗಿರ್ಬೋದು, ನಾನ್ ಪೇಯ್ಡ್ ಆದರೂ ಆಗಿರ್ಬೋದು. ಫಾರ್ ದಿ ಸೇಕ್ ಆಫ್ ಇಂಟರ್ನ್ಶಿಪ್ ಫಾರ್ ಎಕ್ಸ್ಪೀರಿಯೆನ್ಸ್ ಓನ್ಲಿ. ನೀವು ಜಾಸ್ತಿ ಕಲಿತಾ ಹೋಗ್ತೀರಾ ಆ ವರ್ಕ್ ಬಗ್ಗೆ. ನೀವು ಮುಂದೆ ಜಾಬ್ ಹುಡುಕ್ಬೇಕಾದ್ರೆ ಇದು ಮೇನ್ ಕಂಟೆಂಟ್ ಆಗಿ ನಿಮ್ಮ ರೆಸ್ಯೂಮೇಲಿ ಕಾಣುತ್ತೆ. ಅದಕ್ಕೆ ಇಂಟರ್ನ್ಶಿಪ್ನ ಸೀರಿಯಸ್ಸಾಗಿ ಮಾಡಿ, ಸೀರಿಯಸ್ಸಾಗಿ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ. 6th ಪಾಯಿಂಟ್, CGPA ಮತ್ತು SGPA. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಸೆಮಿಸ್ಟರ್ಸ್ SGPA, ಬಿಕಾಸ್ ಇದು ಆ್ಯಡ್ ಆಗುತ್ತೆ CGPAಗೆ. SGPA ಅಂದರೆ ಸೆಮಿಸ್ಟರ್ ವೈಸ್ ಬರುವ ಕೌಂಟಿಂಗ್ಸ್, ನೀವು ತೆಗೆದಿರೋ ಮಾರ್ಕ್ಸ್. CGPA ಅಂದರೆ ಓವರ್ ಆಲ್ ನಿಮ್ಮ BCA ಓವರ್ ಆಲ್ ಪರ್ಸೆಂಟೇಜ್ CGPA. ನೀವು ನೆಕ್ಸ್ಟು ಜಾಬ್ಸಿಗೆ ಸರ್ಚ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಕಂಪ್ನಿ ಒಂದೊಂದು ಕಂಡೀಷನ್ ಇರುತ್ತೆ. ಪರ್ಟಿಕ್ಯುಲರ್ ಇಷ್ಟೇ CGPA ಮೇಂಟೈನ್ ಮಾಡಬೇಕು ಅಂತ, ಪರ್ಟಿಕ್ಯುಲರ್ 7, 8 ಎಕ್ಸೆಟ್ರಾ ಎಷ್ಟಾದರೂ ಇರುತ್ತೆ, ಅಷ್ಟು ಮೇಂಟೈನ್ ಮಾಡಬೇಕು ಪರ್ಟಿಕ್ಯುಲರ್. ಅದಕ್ಕೆ ಸೀರಿಯಸ್ ಆಗಿರುತ್ತೆ BCA ಕೋರ್ಸ್. ಇದು ನಿಮಗೆ ಪ್ಲೇಸ್ಮೆಂಟಿಗೆ ಹೆಲ್ಪ್ ಆಗುತ್ತೆ. 7th ಪಾಯಿಂಟ್, ಪ್ಲೇಸ್ಮೆಂಟ್ ವಿತ್ ಪ್ಯಾಕೇಜ್. ಅಂದರೆ ನೀವು ಸರ್ಟೈನ್ CGPAನ ಮೇಂಟೈನ್ ಮಾಡಿದ್ರೆ ಓವರ್ ಆಲ್ ಸೆಮಿಸ್ಟರಲ್ಲಿ ನಿಮ್ಗೆ ಒಳ್ಳೆ ಕಂಪ್ನಿಗಳು ಜಾಬಿಗೆ ಆಫರ್ ಕೊಡ್ತಾರೆ. ಅದಕ್ಕೆ ನಿಮಗೆ ಕಾಲೇಜ್ ಕಂಡೀಷನ್, ಕ್ಯಾಂಪಸ್ ಫೆಸಿಲಿಟೀಸ್, ರೆಸ್ಪೆಕ್ಟಿವ್ ಪ್ಯಾಕೇಜ್ ಕೊಡೋಕ್ಕೆ ಹೆಲ್ಪ್ ಮಾಡ್ತದೆ. ನೀವು ಸರ್ಟೈನ್ CGPAನ ಆಲ್ ಸೆಮಿಸ್ಟರಲ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ಒಳ್ಳೆ ಕಂಪ್ನಿಗಳಿಗೆ ಜಾಬ್ ಆಫರ್ ಆಗುತ್ತೆ ನಿಮ್ಮ ಕ್ಯಾಂಪಸ್ಸಲ್ಲೇ. ನೆಕ್ಸ್ಟ್ 8th ಪಾಯಿಂಟ್, ಎಕ್ಸಾಮ್ಸ್.
There are two types of exams, semester end exams and internal exams. Most of the students ಇಂಟರ್ನಲ್ಸ್ ಎಕ್ಸಾಮ್ಸ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಬಿಕಾಸ್ ಅದು ತಗೋಬೇಕು, ಯಾಕಂದರೆ ಅದೇ ನಿಮಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸಲ್ಲಿ ಕೌಂಟ್ ಆಗುತ್ತೆ. ಇದನ್ನು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಆ್ಯಂಡ್ ಲ್ಯಾಬ್ಸಲ್ಲಿ ಇಂಟರ್ನಲ್ಸ್ ಅಂತಲೂ ಮಾಡ್ತಾರೆ, ಫೈನಲ್ ಲ್ಯಾಬು ಇರುತ್ತೆ, ಸೆಮಿಸ್ಟರ್ ಎಂಡ್ ಲ್ಯಾಬ್ಸು ಇರುತ್ತೆ. ನೀವು ಲೇಝಿ ಮಾಡಿಕೊಂಡು ಲ್ಯಾಬ್ ಸೆಟ್ ಇಂಟರ್ನಲ್ಸಲ್ಲಿ ಕಡಿಮೆ ತೆಗೆದ್ರೆ ಅದು ಫೈನಲಲ್ಲೂ ಕಡಿಮೆನೇ ಆಗುತ್ತೆ. ಸೊ ಅದಕ್ಕೆ ಸೀರಿಯಸ್ ಆಗಿ ಲ್ಯಾಬು ಮತ್ತು ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಇಂಟರ್ನಲ್ ಟೆಕ್ಸ್ಟ್ನ ಸೀರಿಯಸ್ ಆಗಿ ತಗೊಳ್ಳಿ. ಪಾಯಿಂಟ್ 9 ಕಾಮನ್ ಲ್ಯಾಂಗ್ವೇಜಸ್ ಟೇಕ್ ಸೀರಿಯಸ್ಲಿ. ಕಾಮನ್ ಲ್ಯಾಂಗ್ವೇಜಸ್ಗಳಿರುತ್ತೆ, ನೀವು ಸೆಕೆಂಡ್ PUCಯಲ್ಲಿ ಓದಿರೋಂಗೆ ಇಲ್ಲೂ ಕಾಮನ್ ಲ್ಯಾಂಗ್ವೇಜಸ್ ಲೈಕ್ ಕನ್ನಡ, ಸಂಸ್ಕೃತ್, ಹಿಂದಿ, ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಬೋದು. ಬಟ್ ಇದನ್ನು ನೀವು ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ. ಇದು ನಿಮ್ಮ CGPA ಮತ್ತು SGPA ಎರಡಕ್ಕೂ ಕೌಂಟ್ ಆಗುತ್ತೆ. ಆ್ಯಂಡ್ ಅನದರ್ ಮೇನ್ ಆ್ಯಂಡ್ ಕಾಮನ್ ಲ್ಯಾಂಗ್ವೇಜ್ ಲೈಕ್ ಇಂಗ್ಲೀಷ್, ಇದು ಆಲ್ಸೋ ಎಲ್ಲ ಕಾಲೇಜ್ ಎಲ್ಲ ಕ್ಯಾಂಪಸ್ಸಲ್ಲೂ ಇದ್ದೇ ಇರುತ್ತೆ ಇಂಗ್ಲೀಷ್. ಇದನ್ನು ನೀವು ಸೀರಿಯಸ್ ಆಗಿ ತೊಗೋಬೇಕಾಗತ್ತೆ, ಇದು ಕೌಂಟ್ ಆಗುತ್ತೆ ಆಲ್ಸೋ. ಒನ್ ಮೋರ್ ಅಡ್ವೈಸ್, ಡೈಲಿ ಕಾಲೇಜಿಗೆ ಹೋಗಿ, ಯಾಕಂದರೆ ಡೈಲಿ ಒಂದೊಂದು ಚಾಪ್ಟರ್ ನಡೀತಾನೆ ಇರುತ್ತೆ. ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್, ನಾಟ್ ಅಟೆಂಡೆನ್ಸ್. ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಮ್ಯಾಥ್ಸು, ಕನ್ನಡ ಯಾವುದಕ್ಕೂ ಸರಿಯಾಗಿ ಹೋಗಲ್ಲ. ಆ ಟೈಮಲ್ಲಿ ಮಾಡಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನೆಲ್ಲ ರಿವೈಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇದು PU ಕಾಲೇಜ್, SLC ಥರ ರಿಪೀಟ್ ಮಾಡಲ್ಲ ಯಾರು. ಡಿಗ್ರಿಯಲ್ಲಿ ಒಂದೇ ಟೈಮ್ ಒಂದೇ ಸತಿ ಮಾಡಿ ಮುಗಿಸ್ತಾರಷ್ಟೇ. ಬಿ ಅವೇರ್ ಅಬೌಟ್ ಯುವರ್ ಕಾಲೇಜ್ ಕ್ಯಾಂಪಸ್. ಬಿಕಾಸ್ ಕಾಲೇಜ್ ಕ್ಯಾಂಪಸ್ ಚೆನ್ನಾಗಿದ್ದರೆ ಆಟೋಮೆಟಿಕ್ ಈ ಜಾಬ್ಸ್ ಇದ್ದೇ ಇರುತ್ತೆ, ಯಾಕಂದರೆ ಪ್ಲೇಸ್ಮೆಂಟ್ಗಳಿಗೆ ಬರ್ತಾನೆ ಇರುತ್ತೆ ಒಂದಲ್ಲ ಒಂದು. ಅರೌಂಡ್ BCA ಕೋರ್ಸಲ್ಲಿ ಒಂದೊಂದು ಸೆಮಿಸ್ಟರಲ್ಲಿ ನಿಮಗೆ 6 to 7 ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನು ಕಂಪ್ಲೀಟಾಗಿ ನೀವು ಪಾಸ್ ಮಾಡಿಕೊಳ್ಳೇಬೇಕಾಗತ್ತೆ. ಬಿ ಅವೇರ್, ಒಂದೊಂದು ಕಾಲೇಜಲ್ಲಿ ಇಂಟರ್ನಲ್ಸ್ ಮೊದಲೇ ಮಾಡ್ತಾರೆ, ಇಲ್ಲಾಂದರೆ ಟೋಟಲ್ ಮಾರ್ಕ್ಸ್ ಒಟ್ಟಿಗೆ ಕೊಡ್ತಾರೆ. ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಬರೀ ಪಾಸಿಂಗ್ ಮಾತ್ರ ಓದ್ತಾರೆ, ಯಾವುದಕ್ಕೆ ಮ್ಯಾಥ್ಸ್ ಆ್ಯಂಡ್ ಕನ್ನಡ, ಇಂಗ್ಲೀಷ್ ಲೈಕ್. ಅದೇ ಮಾಡೋ ದೊಡ್ಡ ತಪ್ಪು. ಪಾಸಿಂಗ್ ಓದಿದ್ರೆ ಪಾಸ್ ಆಗಲ್ಲ. ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೆ, ಇಲ್ಲ ಲೂಸ್ ಇರುತ್ತೆ, ನಿಮಗೆ ಹೇಳಕ್ಕೆ ಬರಲ್ಲ, ಅದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಕಾಲರ್ಶಿಪ್ ಮತ್ತು ಇಂಟರ್ನ್ಶಿಪ್ನ ಕಾಲೇಜವರೇ ಕಾಲ್ ಮಾಡ್ತಾರೆ, ಅವಾಗ ಹೇಳ್ತಾರೆ, ಆವಾಗ ನೀವು ಪ್ರೊಸೀಡ್ ಮಾಡಿದ್ರೆ ಸಾಕು. ದೇರ್ ಈಸ್ ಎ ಓವರ್ ಆಲ್ ಇನ್ಫಾರ್ಮೇಷನ್ ಆ್ಯಂಡ್ ಡೀಟೇಲ್ಸ್ ಅಬೌಟ್ ದಿ BCA ಕೋರ್ಸ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಸೆಮಿಸ್ಟರ್ ವೈಸ್ ವೀಡಿಯೋಗಳನ್ನ ಭಾಳ ಬೇಗ ಅಪ್ಲೋಡ್ ಮಾಡ್ತೀನಿ. ಓವರ್ ಆಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್ ದಿ ಟ್ರಿಕ್ಸ್ ಆಫ್ ಸ್ಟಡಿಂಗ್ ಸಬ್ಜೆಕ್ಟ್ಸ್. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.